BA 5ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಭಾಗದ DSC 9ರ ಅಧ್ಯಾಯ 4 ವಿಶ್ವ ಯುದ್ಧಗಳು ವರ್ಲ್ಡ್ ವಾರ್ಸ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಈಗಾಗಲೇ ಮೊದಲನೇ ಕ್ಲಾಸ್ನಲ್ಲಿ ನಾವು ಈ ಮೊದಲನೇ ಜಾಗತಿಕ ವಿಶ್ವಯುದ್ಧಕ್ಕೆ ಸಂಬಂಧಿಸಿದಂತಹ ರಾಜಕೀಯ ಕಾರಣಗಳ ಕುರಿತು ಡಿಸ್ಕಷನ್ ಮಾಡಲಾಗಿದ್ದು, ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟಾಗಿ ಅದೇ ಅಧ್ಯಾಯದ ಮೊದಲನೇ ಜಾಗತಿಕ ಯುದ್ಧಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಶ್ನೆಯನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ. ಅದಕ್ಕಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಕ್ಲಾಸ್ನಲ್ಲಿ ಮುಂದುವರಿದ ಭಾಗ ಪ್ರಶ್ನೆ ನಂಬರ್ 2, ಮೊದಲ ವಿಶ್ವಯುದ್ಧದ ಪರಿಣಾಮಗಳನ್ನು ವಿವರಿಸಿರಿ. ಈಗಾಗಲೇ ನಾವು ಮೊದಲ ವಿಶ್ವಯುದ್ಧದ ಕಾರಣಗಳನ್ನು ಚರ್ಚೆ ಮಾಡಿದ್ದೀವಿ. ಈಗ ಅದೇ ಮುಂದುವರಿದ ಭಾಗ ಅದರ ಪರಿಣಾಮಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ. ಮೊದಲ ವಿಶ್ವಯುದ್ಧದ ಪರಿಣಾಮಗಳು. ಕಾನ್ಸ್ಟಿಟ್ಯೂಷನ್ಸ್ ಆಫ್ ಫಸ್ಟ್ ವರ್ಲ್ಡ್ ವಾರ್. ಜುಲೈ 28, 1914 ನವೆಂಬರ್ 11, 1918 ಜರುಗಿದ ಮೊದಲ ವಿಶ್ವಯುದ್ಧವು ಸೆಂಟ್ರಲ್ ಪವರ್ಸ್ ಮತ್ತು ಅಲೈಡ್ ಪವರ್ಸ್ ಎಂಬ ರಾಷ್ಟ್ರಗಳ ಬಣಗಳ ನಡುವೆ ಜರುಗಿತು. ಎರಡೂ ಬಣಗಳ ನಡುವೆ ವಿವಿಧ ಕದನಗಳಾದರೂ ಸೆಂಟ್ರಲ್ ಪವರ್ಸ್ ಬಣದಲ್ಲಿದ್ದ ಜರ್ಮನಿ ಬಹುಕಾಲ ಅಜೇಯವಾಗಿ ಉಳಿದುಕೊಂಡಿತ್ತು. ಈ ಮಧ್ಯೆ ಜರ್ಮನಿಯ ಜಲಾಂತರ್ಗಾಮಿ ಲುಸಿತೇನಿಯ ಹಡಗನ್ನು ನಾಶಗೊಳಿಸಿದಾಗಿ ಅಮೆರಿಕಾದ ಪ್ರಜೆಗಳು ಹತರಾದರು. ಫಲವಾಗಿ ಅದುವರೆಗೂ ತಟಸ್ಥವಾಗಿದ್ದ ಅಮೆರಿಕವು 1917ರಲ್ಲಿ ಅಲೈಡ್ ಪವರ್ಸ್ ಬಣವನ್ನು ಸೇರಿ ಜರ್ಮನಿ ವಿರುದ್ಧ ಯುದ್ಧ ಸಾರಿತು. ಅಂತಿಮವಾಗಿ ಜರ್ಮನಿಯ ದೊರೆ 2ನೇ ಕೈಸರ್ ವಿಲಿಯಂ ಹಾಲೆಂಡಿಗೆ ಪಲಾಯನವಾಗುವ ಮೂಲಕ ಮೊದಲ ವಿಶ್ವಯುದ್ಧ ಕೊನೆಗೊಂಡಿತು. ಜೂನ್ 28, 1919 ಜರುಗಿದ ವರ್ಸೈಲ್ಸ್ ಒಪ್ಪಂದವು ಈ ಯುದ್ಧಕ್ಕೆ ಔಪಚಾರಿಕ ವಿರಾಮವನ್ನು ಸೂಚಿಸಿತು. ಆದರೆ ಜಗತ್ತಿನ ವಿವಿಧ ಕ್ಷೇತ್ರಗಳ ಮೇಲೆ ಮಹಾಯುದ್ಧ ಗಾಢ ಪರಿಣಾಮಗಳನ್ನು ಉಂಟುಮಾಡಿತು. ವಿಶ್ವಯುದ್ಧದ ವಿಶಾಲ ಪರಿಣಾಮಗಳನ್ನು ಅಧ್ಯಯನದ ಅನುಕೂಲಕ್ಕಾಗಿ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸೈನಿಕ ಪರಿಣಾಮಗಳೆಂದು ವಿಂಗಡಿಸಿ ಸಂಕ್ಷಿಪ್ತವಾಗಿ ಈ ಮುಂದೆ ವಿವರಿಸಲಾಗಿದೆ. ಹಾಗಾದರೆ ಮೊದಲನೇದಾಗಿ ಬರುವುದೇ ರಾಜಕೀಯ ಪರಿಣಾಮಗಳು. ಮೊದಲ ವಿಶ್ವಯುದ್ಧವು ರಾಜಕೀಯವಾಗಿ ವಿವಿಧ ಪರಿಣಾಮಗಳನ್ನು ಉಂಟು ಮಾಡಿತು. ಯುದ್ಧದ ಮೊದಲನೇ ರಾಜಕೀಯ ಪರಿಸ್ಥಿತಿ ಸಾಕಷ್ಟು ಬದಲಾವಣೆಗೊಂಡು ಜಗತ್ತು ರಾಜಕೀಯವಾಗಿ ನೂತನ ಆಯಾಮ ಹೊಂದುವಂತಾಯಿತು. ಈ ಮುಂದೆ ವಿಶ್ವಯುದ್ಧದ ಪ್ರಧಾನ ರಾಜಕೀಯ ಪರಿಣಾಮಗಳನ್ನು ಮಾತ್ರ ನೀಡಲಾಗಿದೆ. ಮೊದಲನೆಯ ರಾಜಕೀಯ ಪರಿಣಾಮ ರಾಜಪ್ರಭುತ್ವಗಳ ಅಂತ್ಯ. ಮೊದಲ ವಿಶ್ವಯುದ್ಧದ ಪರಿಣಾಮ ಜಗತ್ತಿನ ಪ್ರಬಲ ದೇಶಗಳಲ್ಲಿ ಜಾರಿಯಲ್ಲಿದ್ದ ರಾಜಪ್ರಭುತ್ವ ಅಂದರೆ ಅರಸೊತ್ತಿಗೆ ಕೊನೆಗೊಂಡಿತು. ರಷ್ಯಾದ ಜಾರ್ 2ನೇ ನಿಕೋಲಸ್, ಜರ್ಮನಿಯ ಕೈಸರ್ ವಿಲಿಯಂ, ಆಸ್ಟ್ರಿಯಾದ ಚಾರ್ಲ್ಸ್ ಹಾಗೂ ಟರ್ಕಿಯ ಸುಲ್ತಾನರು ಅಧಿಕಾರ ಕಳೆದುಕೊಂಡರು. ರಾಜಪ್ರಭುತ್ವ ರದ್ದುಗೊಂಡ ದೇಶಗಳಲ್ಲಿ ಹೊಸ ರಾಜಕೀಯ ವ್ಯವಸ್ಥೆ ಕಂಡು ಬರುವಂತಾಯಿತು. 2. ಹೊಸ ರಾಷ್ಟ್ರಗಳ ಉದಯ. ಯುದ್ಧದ ಮೊದಲ ಅಸ್ತಿತ್ವದಲ್ಲಿದ್ದ ಸಾಮ್ರಾಜ್ಯಗಳು ಯುದ್ಧೋತ್ತರ ಕಾಲದಲ್ಲಿ ವಿಭಜನೆಗೊಂಡವು. ಆಸ್ಟ್ರೋ ಹಂಗೇರಿಯನ್ ಸಾಮ್ರಾಜ್ಯದ ವಿಭಜನೆಯ ಫಲವಾಗಿ ಜೆಕೊಸ್ಲೋವಾಕಿಯಾ, ಯುಗೋಸ್ಲೋವಾಕಿಯಾ, ಹಂಗೇರಿ, ಆಸ್ಟ್ರಿಯಾ ಮುಂತಾದ ಹೊಸ ದೇಶಗಳು ಉದಯಗೊಂಡವು. ರಷ್ಯಾ ಸಾಮ್ರಾಜ್ಯದ ಭಾಗವಾಗಿದ್ದ ಈಶಾನ್ಯ ಯುರೋಪಿನ್ ಎಸ್ಟೋನಿಯಾ, ಫಿನ್ಲ್ಯಾಂಡ್, ಲಾಟ್ವಿಯಾ, ಲಿಥುವೇನಿಯಾ ಸ್ವತಂತ್ರಗೊಂಡು ನೂತನ ದೇಶಗಳಾದವು. ಅಂತೆಯೇ ಜರ್ಮನಿ ಹಾಗೂ ರಷ್ಯಾದಿಂದ ಪಡೆದ ಪ್ರದೇಶವುಳ್ಳ ಪೋಲ್ಯಾಂಡ್ ಉದಯಗೊಂಡಿತು. ಉಳಿದಂತೆ ಹಲವು ಪ್ರದೇಶಗಳು ಅಲೈಡ್ ಪವರ್ಸ್ ರಾಷ್ಟ್ರಗಳ ಮೇಲ್ವಿಚಾರಣೆಗೊಳಪಟ್ಟಿದ್ದವು. 3. ವಿಶ್ವಶಕ್ತಿಯಾಗಿ ಅಮೆರಿಕ. ಅಮೆರಿಕವು ಯುದ್ಧದಲ್ಲಿ ಮಿತ್ರಕೂಟವನ್ನು ಅಂದರೆ ಅಲೈಡ್ ಪವರ್ಸ್ ರಾಷ್ಟ್ರಗಳೊಡನೆ ಸೇರಿ ಜಯಶಾಲಿಯಾಯಿತು. ಆದರೆ ತನ್ನ ನೆಲದಲ್ಲಿ ಯುದ್ಧಕ್ಕೆ ಅವಕಾಶವನ್ನೇ ನೀಡಿರಲಿಲ್ಲ. ಅಂತೆಯೇ ವರ್ಸೈಲ್ಸ್ ಒಪ್ಪಂದಕ್ಕೆ ಅಮೆರಿಕ ಸಹಿ ಹಾಕದೆ ಜಗತ್ತಿನ ಉಳಿದ ರಾಷ್ಟ್ರಗಳು ತಾನು ಸೂಚಿಸಿದ ನಿಯಮಾವಳಿಗಳಿಗೆ ಬಂಧನಕಾರಿಯಾಗುವಂತೆ ಮಾಡಿತು. ಈ ಮೂಲಕ ವಿಶ್ವದ ಶಕ್ತಿಶಾಲಿ ರಾಷ್ಟ್ರವಾಗಿ ಅಮೆರಿಕ ಗುರುತಿಸಲ್ಪಟ್ಟಿತು. 4. ರಾಷ್ಟ್ರಗಳ ಸಂಘದ ಸ್ಥಾಪನೆ. ಮೊದಲ ವಿಶ್ವಯುದ್ಧದ ಬಳಿಕ ಭವಿಷ್ಯದಲ್ಲಿ ಯುದ್ಧಗಳನ್ನು ತಡೆಯಲು ಅಗತ್ಯವಾಗಿದ್ದ ಜಾಗತಿಕ ಸಂಸ್ಥೆಯೊಂದು ಜನ್ಮ ತಾಳಿದ್ದು ಅದನ್ನು ರಾಷ್ಟ್ರಗಳ ಸಂಘ ಎನ್ನಲಾಗುತ್ತದೆ. ಈ ಸಂಸ್ಥೆಯು ಜನವರಿ 10, 1920 ಕಾರ್ಯಾರಂಭ ಮಾಡಿ 2 ದಶಕಗಳವರೆಗೆ ಅಂದರೆ
1939ರಲ್ಲಿ ಎರಡನೇ ವಿಶ್ವ ಯುದ್ಧ ಪ್ರಾರಂಭವಾಗುವವರೆಗೂ ಜಗತ್ತಿನ ರಾಷ್ಟ್ರಗಳನ್ನು ನಿಯಂತ್ರಿಸಲು ಶ್ರಮಿಸಿತು. ಇಷ್ಟು ರಾಜಕೀಯ ಪರಿಣಾಮಗಳು ಆಗಿದ್ದವು. ಇನ್ನು ಮುಂದುವರೆದು ಎರಡನೇದಾಗಿ ಬರುವುದೇ ಸಾಮಾಜಿಕ ಪರಿಣಾಮಗಳು. ಮೊದಲ ವಿಶ್ವಯುದ್ಧವು ಪ್ರಪಂಚದ ಸಾಮಾಜಿಕ ರಂಗಗಳಲ್ಲಿಯೂ ಪ್ರಭಾವ ಬೀರಿತ್ತು. ಯುದ್ಧೋತ್ತರ ಅವಧಿಯಲ್ಲಿ ಸಮಾಜದ ಹಲವು ಬದಲಾವಣೆಗೆ ಯುದ್ಧ ಕಾರಣವಾಗಿತ್ತು. ಈ ಮುಂದೆ ಯುದ್ಧದ ಸಾಮಾಜಿಕ ಪರಿಣಾಮಗಳನ್ನು ನೀಡಲಾಗಿದೆ. 1. ಲಕ್ಷಾಂತರ ಯುವಕರು ಯುದ್ಧದಲ್ಲಿ ಮಡಿದ ಮತ್ತು ಅಂಗಹೀನರಾದ ಕಾರಣಕ್ಕೆ ಜಗತ್ತಿನ ಜನರ ದರದಲ್ಲಿ ಇಳಿಮುಖವಾಯಿತು. 2. ಅನಾಥರು, ವಿಧವೆಯರು, ವೃದ್ಧರು, ಅಂಗವಿಕಲರು ಕೂಡಿದ ದುರ್ಬಲ ಸಮಾಜ ಸೃಷ್ಟಿಸಲ್ಪಟ್ಟಿತು. 3. ಮೇಲ್ವರ್ಗದವರು ಸಮಾಜದಲ್ಲಿ ತಮ್ಮ ಮುಂಚಿನ ಸ್ಥಾನಮಾನ ಕಳೆದುಕೊಳ್ಳುವಂತಾಯಿತು. 4. ಪುರುಷರ ಕೊರತೆಯಿಂದ ಮಹಿಳೆಯರಿಗೆ ಕೈಗಾರಿಕೆ ಮತ್ತು ಕಚೇರಿಗಳಲ್ಲಿ ಉದ್ಯೋಗಾವಕಾಶ ದೊರಕಿದವು. ಜೊತೆಗೆ ಮತದಾನದ ಹಕ್ಕನ್ನು ಗಳಿಸಿದ ಮಹಿಳಾ ಸಮುದಾಯದ ಪರಿಸ್ಥಿತಿ ಯುದ್ಧೋತ್ತರ ಸುಧಾರಿಸಲ್ಪಟ್ಟಿತು ಎಂಬುದು ಇಷ್ಟು ಸಾಮಾಜಿಕ ಪರಿಣಾಮಗಳು ಆಗಿದ್ದವು. ಮುಂದುವರಿದು ಮೂರನೇದಾಗಿ ಬರುವುದೇ ಆರ್ಥಿಕ ಪರಿಣಾಮಗಳು. ಮೊದಲ ವಿಶ್ವ ಯುದ್ಧವು ಆರ್ಥಿಕವಾಗಿ ಪ್ರಪಂಚವನ್ನು ಪ್ರಭಾವಿಸಿತು. ಈ ಮುಂದೆ ಅಂಶಗಳಲ್ಲಿ ಮಹಾಯುದ್ಧದ ಆರ್ಥಿಕ ಪರಿಣಾಮಗಳನ್ನು ಕಾಣಬಹುದಾಗಿದೆ. 1. ರಾಷ್ಟ್ರಗಳು ತಮ್ಮ ಆದಾಯದ ಬಹುಭಾಗವನ್ನು ಮಿಲಿಟರಿ ವೆಚ್ಚಗಳಿಗೆ ಕಾಯ್ದಿರಿಸಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡವು. ಉದಾಹರಣೆ, ಜರ್ಮನಿ ಮತ್ತು ಇಂಗ್ಲೆಂಡ್ ತಮ್ಮ ರಾಷ್ಟ್ರೀಯ ಪರಿಮಾಣದ 60% ಮಿಲಿಟರಿಗೆ ಬಳಸಿದವು. 2. ಆರ್ಥಿಕ ಅಗತ್ಯಗಳನ್ನು ಸರಿದೂಗಿಸಲು ದೇಶಗಳು ತಮ್ಮ ಪ್ರಜೆಗಳ ಮೇಲೆ ಭಾರವಾದ ತೆರಿಗೆಗಳನ್ನು ಹೇರಿದರಲ್ಲದೆ ಠೇವಣಿಗಳನ್ನು ಸಂಗ್ರಹಿಸಿದವು. 3. ಮಿಲಿಟರಿ ವೆಚ್ಚಕ್ಕಾಗಿ ಅಧಿಕ ಹಣ ಮುದ್ರಿಸಿದ್ದರಿಂದ ವಿವಿಧ ದೇಶಗಳು ಯುದ್ಧೋತ್ತರ ಕಾಲದಲ್ಲಿ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಯಿತು. 4. ಸೈನಿಕ ಸೇವೆ ಒದಗಿಸಲು ಕಾರ್ಮಿಕರು ಕಂಪನಿಗಳನ್ನು ತೊರೆದಾಗ ಅವುಗಳು ಸ್ಥಗಿತಗೊಂಡವು. ಯುದ್ಧೋತ್ತರ ಸಮಯದಲ್ಲಿ ಕಂಪನಿಗಳಲ್ಲಿ ಉದ್ಯೋಗವಿರದೆ ಜನರು ನಿರುದ್ಯೋಗ ಅನುಭವಿಸಬೇಕಾಯಿತು. 5. ಯುದ್ಧದ ವೇಳೆ ರಸ್ತೆ, ಸೇತುವೆ, ಕೈಗಾರಿಕೆಗಳು ನಾಶವಾಗಿದ್ದರಿಂದ ಅವುಗಳು ಪುನರ್ರಚನೆಗೆ ದೇಶಗಳು ಶ್ರಮಿಸುವಂತಾಯಿತು. ಈ ಮೇಲೆ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿರುವ ಅಂಶಗಳ ನೆರವಿನಿಂದ ಮೊದಲ ವಿಶ್ವಯುದ್ಧವು ಪರಿಣಾಮಗಳನ್ನು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ. ಪ್ರಸ್ತಾಪಿತ ಕ್ಷೇತ್ರಗಳಲ್ಲದೆ ತಾಂತ್ರಿಕ, ಸೈನಿಕ, ವೈದ್ಯಕೀಯ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲೂ ಮಹಾಯುದ್ಧದ ಪರಿಣಾಮ ಗುರುತಿಸಬಹುದಾಗಿದೆ. ಸಾಮ್ರಾಜ್ಯಗಳನ್ನು ನಾಶಗೊಳಿಸಲು ಸಫಲವಾಗಿ ಮೊದಲ ವಿಶ್ವಯುದ್ಧವು ರಾಷ್ಟ್ರಗಳ ನಡುವಿನ ಸಂಬಂಧಗಳ ನೂತನ ಆಯಾಮಕ್ಕೆ ಕಾರಣವಾಯಿತು ಎಂಬುದು ಇಷ್ಟು ಮೊದಲನೇ ಮಹಾಯುದ್ಧಕ್ಕೆ ಸಂಬಂಧಿಸಿದಂತಹ ಪರಿಣಾಮಗಳನ್ನು ಕುರಿತು ಚರ್ಚೆ ಮಾಡುವ ಪ್ರಶ್ನೆಗೆ ಸ್ವಾರಸ್ಯಪೂರ್ಣವಾದಂಥ ಉತ್ತರವನ್ನು ನೀಡಲಾಗಿತ್ತು ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ಕೊಡ್ತಿದ್ದೀನಿ. ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಎರಡನೇ ವಿಶ್ವಯುದ್ಧಕ್ಕೆ ಸಂಬಂಧಿಸಿದಂಥ ಕಾರಣಗಳು ಮತ್ತು ಪರಿಣಾಮಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.